ಅವಳು ಆಡಿದ ಮಾತು, ಅವಳ ವಾಯ್ಸು ಇಲ್ಲಿಗೆ ನಾಟ್ತು. ಈ ಥರ ಯೋಚನೆ ಮಾಡೋ ಹುಡುಗಿ ಸ್ವಾಭಿಮಾನಿ, ಬುದ್ಧಿವಂತೆ, ಧೈರ್ಯವಂತೆ ಆಗಿರಲೇಬೇಕು. ಜಾಹ್ನವಿ, ನಾವು 3 ಜನನು ನಿನ್ನನ್ನೇ ನಂಬಿದ್ದೀವಿ ಕಣೆ. ನಿಮ್ಮಪ್ಪನೂ ಹೀಗೇನೆ ನನ್ನ ತೊಡೆ ಮೇಲೆ ಮಲ್ಕೊಳ್ತಿದ್ದ. ನೀನು ಅವನ ಹಾಗೇನೆ. ಆದರೆ ಅವನ ಹಾಗೆ ನೀನು ನನ್ನ ಕೈ ಬಿಟ್ಟು ಹೋಗಬೇಡ. ಅಜ್ಜಿ, ನಾನು ಹಾಗೆ ಮಾಡ್ತೀನ? ನಿಂಗೆ ಅನ್ಸುತ್ತಾ? ಇಲ್ಲ ಕಣೋ, ನೀನು ಹಾಗೆ ಮಾಡಲ್ಲ. ಅದೇನು ಹಣೆ ಬರಹಾನೋ, ನಿಮ್ಮಪ್ಪ ಹಾಗೆ ಮಾಡ್ದ. ಯಾಕಜ್ಜಿ ಹಿಂದೆ ನಡೆದಿದ್ದನ್ನೆಲ್ಲ ನೆನಪು ಮಾಡ್ಕೊಂಡು ಕೊರಗ್ತಿದ್ದೀರಾ? ಯಾವತ್ತಿದ್ರ ಲೈಫಲ್ಲಿ ಮುಂದೆ ನಡೆಯೋದನ್ನ ಯೋಚನೆ ಮಾಡಬೇಕು. ಹಿಂದಿನವರ ನೆರಳೆ ಮುಂದೆ ನಡೆಯುವಾಗ ಬೀಳೋದು ಅಲ್ವಾ ಸಿ? ನನಗೆ ಈ ಮನೆ ಖರ್ಚು ತೂಗಿಸ್ಕೊಂಡು ಮಕ್ಕಳು ಸ್ಕೂಲು, ಓದು, ಸಾಗಿ ದಡ ಮುಟ್ಟೋದೇ ದೊಡ್ಡ ಸವಾಲಾಗಿತ್ತು. ನಿಮ್ಮ ತಾತನಿಗೆ ಹಾರ್ಟ್ ಅಟ್ಯಾಕ್ ಆಗಿ ಹೋದಾಗ ನಿಮ್ಮಪ್ಪನಿಗೆ 10 ವರ್ಷ, ಅವನ ಹಿಂದೆ 4 ಮಕ್ಕಳು. ಕುಗ್ಗೋದೆ. ಆದರೂ ಬರ್ತಿದ್ದ ಕೆಲಸನೇ ನಂಬ್ಕೊಂಡು ಹಪ್ಪಳ, ಸಣ್ಣಗೆ, ಉಪ್ಪಿನಕಾಯಿ ಅಂತ ಶುರು ಮಾಡಿದ ಕೆಲಸ ಇವತ್ತು ಇಷ್ಟು ದೊಡ್ಡ ಕಂಪ್ನಿ ಆಗಿದೆ ಅಲ್ವಾ ಅಜ್ಜಿ? ದೇವ್ರದೇ, ಯಾರಿಗೂ ಯಾವತ್ತೂ ಮೋಸ ಮಾಡಿಲ್ಲ. ಕೆಲಸದಲ್ಲಿ ಶ್ರದ್ಧೆ, ಭಕ್ತಿ ಇಟ್ಟಿದ್ದೆ. ಅದೇ ಇವತ್ತು ಕಾಪಾಡ್ತಿರೋದು. ಆದ್ರೂ 40 ವರ್ಷದ ಹಿಂದೆ ಯಾರು ಹೆಲ್ಪ್ ಇಲ್ದೇನೆ ಒಬ್ಬರೇ ನಿಭಾಯಿಸಿದಿರಲ್ಲ ಅಜ್ಜಿ. ನೀವು ಗ್ರೇಟ್ ಅಜ್ಜಿ. ಮಕ್ಕಳು ಎಜುಕೇಶನ್ನು, ಅವ್ರ ಮದುವೆ, ಅವ್ರ ಸಂಸಾರ. ಅವ್ರ ಸಂಸಾರ ಸರಿ ಮಾಡೋಕ್ಕಾಗಲಿಲ್ಲ. ನನಗೆ ಗೊತ್ತು, ನೀನು ಸಂಸಾರ ಚೆನ್ನಾಗಿ ನಡೆಸ್ತೀಯ. ಆ ನಂಬಿಕೆ ನನಗಿದೆ. ನನ್ನ ಬಿಸ್ನೆಸ್ಸು ನಿನಗೊಪ್ಸಿದ್ದು ಆ ನಂಬಿಕೆಯಿಂದಲೇ. ನಿಮ್ಮ ಆಶೀರ್ವಾದ ಇರೋವರೆಗೂ ನನ್ಗೆ ಯಾವ ಸಮಸ್ಯೆನೂ ಇಲ್ಲ ಅಜ್ಜಿ. ನಾನು ಒಂದು ವಿಷಯ ಕೇಳಬಹುದಾ? ಅದನ್ನ ಯಾಕೆ ಕೇಳ್ತೀರಾ? ನನ್ನ ಬಗ್ಗೆ ನನಗಿಂತ ನಿಮಗೆ ಚೆನ್ನಾಗಿ ಗೊತ್ತು. ಆದರೂ ನಿನ್ನ ಜೀವನದ ಬಗ್ಗೆ ನಿರ್ಧಾರ. ನೀವು ತಗೊಂಡಿರೋ ನಿರ್ಧಾರದ ಬಗ್ಗೆ ನಾನು ಯಾವತ್ತಾದರೂ ವಿರೋಧ ಮಾಡಿದ್ದೀನ? ಹಾಗಾದರೆ ಗ್ರಾಂಟೆಡ್. ರವಿ, ರವಿ, ಎಂಟಾಯ್ತು ಹೇಳೋ.
ಹೆಸರು ಕಾಳು ನೆನ್ಸಿದೀಯೇನೆ? ಹ್ಞೂ ಅಮ್ಮ, ಮಧ್ಯಾಹ್ನಕ್ಕೆ ಮಾಡಿಟ್ಟಿದ್ದೀನಮ್ಮ. ಪಾಪ ಕಣೆ, ಎಷ್ಟು ಕೆಲಸ ನಿನಗೆ. ನನಗೋ ಈ ಸೊಂಟ ನೋವು. ನಾನು ನಿನ್ ಕೆಲ್ಸಕ್ಕೆ ಟೈಮ್ ಆಗುತ್ತೆ, ಹೊರಡಮ್ಮ. ಹ್ಞೂಪ್ಪ, ನಿಮ್ಮ ಕಾಲು ನೋವು ಇನ್ನು ಮಾತ್ರ ಎಲ್ಲ ಇದೆಯಾ? ಗುಣ ಆಗದೆ ಇರೋ ಕಾಲಿಗೆ ಸುಮ್ಮನೆ ಹಾಕಮ್ಮ ಖರ್ಚು ಮಾಡ್ತೀಯ. ರೀ ನೋಡ್ತಾ ಇರಿ, ಜಾನುನೇ ಆಪರೇಷನ್ ಮಾಡಿಸಿ ನಿಮ್ಮ ಕಾಲು ಸರಿ ಮಾಡಿಸ್ತಾಳೆ. ಬಹಳ ವರ್ಷದ ನಂತರ ಒಂದು ಒಳ್ಳೆ ಮಾತಾಡ್ತಿದ್ದಾಳೆ. ಜಾನವಿ, ಒಂದು ದೊಡ್ಡ ಕಾಫಿ ಕೊಡ್ತೀನಿ. ಏಯ್, ನೀನೇ ಎದ್ ಮಾಡ್ತಾಳೆ. ಸೊಂಟ ನೋವು. ಹೋಗ್ಲಿ ಬಿಡಪ್ಪ, ಅಯ್ಯೋ, ಬ್ಯಾಗ್ ಎತ್ತಕ್ಕೆ ಕೊಡಿಲಿ. ಇಡೆ ಏನು ದುಡ್ಡು. ನೀನ್ ಹೀಗೆ ಅವಳ ಪರ್ಸಿಂದ ದುಡ್ಡು ಕದಿ ಅವಳು ಬ್ಯಾಂಕಾಗಿ ನಡ್ಕೊಂಡು ಹೋಗ್ಲಿ. ಯಾಕೆ ಅವಳದು ಜೀವ ಚಿಂತೀಯ ನೀನು? ನಾಳೆ ಶ್ರೀಮಂತ ಹುಡುಗ ಸಿಕ್ಕಿದ್ರೆ ಶ್ರೀಮಂತಿಗೆ ಅನುಭವಿಸೋದು ನಾನಾ ಅವಳ? ಅಯ್ಯೋ, 200 ರೂಪಾಯಿಗೆ ಯಾಕ್ರಿ ಹಾಗಾಡ್ತೀರಾ? ಜಾನು, ಕಾಫಿ ಆಯ್ತಮ್ಮ? ಹಾಂ ಅಮ್ಮ. ಲಲಿತಾತ್ಗೆ ರೂಮ್ ಬಿಟ್ಟೇ ಬರ್ತಿಲ್ಲ. ಸಮಾಧಾನ ಮಾಡಿದ್ರೆ ಬೆಟ್ರು. ಬೇಡ, ಯಾರು ಹೋಗಬೇಡಿ. ನಾವು ಮಾತಾಡಿಸಿದಷ್ಟು ದುಃಖ ಹೆಚ್ಚಾಗುತ್ತೆ. ಇಂಥ ಹೊತ್ತಿನಲ್ಲಿ ಅವಳೇ ಧೈರ್ಯ ತಂದ್ಕೋಬೇಕು. ಒಬ್ಳೇ ಇರೋದಕ್ಕೆ ಅವಕಾಶ ಮಾಡಿಕೊಟ್ರಷ್ಟು ಒಳ್ಳೇದು. ಹತ್ತು ಕಣ್ಣೆಲ್ಲ ಉದ್ದಿದೆ ಅಮ್ಮ. ಏನೇ ಆದರೂ ಕಳ್ಕೊಂಡಿದ್ದು ಮತ್ತೆ ಸಿಗಲ್ಲ. ಅವಳಿಗೆ ಯಾವುದರ ದುಃಖ ಇದೆಯೋ ಅದೇ ದುಃಖ ನಮಗೂ ಇದೆ. ಗುಡ್ ಮಾರ್ನಿಂಗ್ ಮಾಮ್ಸ್. ತಿಂಡಿಗೆ ಬಾ. ಎಲ್ಲಿ ಲಲಿತಾ ಮಾಮ್ ಕಾಣ್ತಿಲ್ವಲ್ಲ? ಅವರೊಬ್ರು ಮಾತ್ರ ಮಿಸ್ಸಿಂಗು. ಲೇಟಾಗಿದ್ರಾ? ಚಾನ್ಸೇ ಇಲ್ಲ. ನಾನು ಆಫೀಸ್ಗೆ ಹೋಗೋ ಟೈಮಲ್ಲಿ ಅವ್ರು ತಿಂಡಿ ಬಿಡಿಸ್ಬೇಕಾಗಿತ್ತಲ್ಲ. ಲಲಿತಾ ಮಾಮ್, ಇವತ್ತು ನಿಮ್ಮ ಚಿಕ್ಕಪ್ಪ ಮತ್ತು ಅಮೃತು ಹೋದ ದಿನ. ವರ್ಷ ಆಯ್ತು. ಈಗಿದ್ದಿದ್ರೆ ನನ್ನ ಮಗನಿಗೆ 24 ವರ್ಷ. ಅವನಿಲ್ಲ ಅನ್ನೋದನ್ನ ಅರ್ಗಿಸ್ಕೊಳ್ಳೋಕೆ ಆಗ್ತಾ ಇಲ್ಲ. ಆಡಕ್ಕೆ ಹೋಗಿದ್ದಾನೆ, ಇನ್ನೇನು ಬಂದ್ಬಿಡ್ತಾನೆ ಅನ್ನೋ ಭ್ರಮೆಲ್ಲೇ ದಿನ ಕಳೀತಾ ಇದ್ದೀನಿ. ಇವರು ಆಫೀಸ್ ಕೆಲಸಕ್ಕೆ ಅಂತ ನನ್ನೊಬ್ಳನ್ನೇ ಬಿಟ್ಟು ರೂಢಿ ಮಾಡಿಸಿದ್ದು ಇದಕ್ಕೆ ಅನ್ಸುತ್ತೆ. ನಾನು ನನ್ನ ತವ್ರ ಮನೇಲಿದ್ದೆ. ಇವರು ಹೊಸ ಕಾರ್ ತಗೊಂಡ್ರು. ನಂಗೆ ಸರ್ಪ್ರೈಸ್ ಕೊಡ್ಬೇಕು ಅಂತ ನನ್ನ ಮಗನ್ ಕರ್ಕೊಂಡು ಬರ್ತಾ ಇದ್ರು. ಅದರ ವಿಧಿಗೆ ನಂಗೆ ಸರ್ಪ್ರೈಸ್ ಕೊಡೋದು ಇಷ್ಟ ಇರಲಿಲ್ಲ. ಶಾಕ್ ಕೊಡ್ತು. ಹೊಸ ಕಾರಿನ ಮೇಲೆ ಹಳೆ ಟ್ರಕ್ಕು ಹರಿದೋಯ್ತು. ಅವತ್ತು ನನ್ನ ಗಂಡ ಮಗುನ ಕಳ್ಕೊಂಡೆ. ಎಲ್ಲ ಕಳ್ಕೊಂಡ ಮೇಲೆ ನನಗೆ ಬದುಕಬೇಕಾಗಿರ್ಲಿಲ್ಲ ಶ್ರೀ. ಅಪ್ಪನೂ ಹೇಳಿದ್ರು ತವ್ರಿಗೆ ಬಂದ್ಬಿಡು ಅಂತ. ನಾನು ಎಲ್ಲ ಬಿಟ್ಟು ತವ್ರಿಗೆ ಹೊರಟು ಬೇಡ ಅಂತಿದ್ದೆ. ಆದ್ರೆ ನನ್ನನ್ನು ಉಳಿಸ್ಕೊಂಡಿದ್ದು ಶ್ರೀ. ನಿನ್ ಪ್ರೀತಿ. ಅವತ್ತು ನನ್ನನ್ನು ಹಿಡ್ಕೊಂಡು ಅಮ್ಮ ನನ್ನನ್ನು ಬಿಟ್ಟು ಎಲ್ಲೂ ಹೋಗ್ಬೇಡಮ್ಮ ಅಂತ ಅತ್ತೆ. ಅದಕ್ಕೆ ಕಡೋ ಇಲ್ಲೇ ಉಳ್ಕೊಂಡಿದ್ದು. ನನಗೆ ನೀನ್ ಬೇರೆ ಅಲ್ಲ,
ನನ್ನ ಮಗ ಅಮೃತ್ ಬೇರೆ ಅಲ್ಲ. ಅವತ್ತಿಂದ ಇವತ್ತಿನವರೆಗೂ ನನ್ನ ಮಗ ಇಲ್ಲ ಅನ್ನೋ ಕೊರತೆ ಕಾಡ್ಲೇ ಇಲ್ಲ ಶ್ರೀ. ಮಾಮ್, ಮಗ ಅದು ಅನ್ನೋ ತಾಯಿ ಮುಖದಲ್ಲಿ ನಗು ನೋಡೋದನ್ನ ಇಷ್ಟಪಡ್ತಾನೆ, ಅಳುವಲ್ಲ. ಅಮೃತ್ ಎಲ್ಲೂ ಹೋಗಿಲ್ಲ, ಅವನ ಜಾಗದಲ್ಲಿ ನಾನಿದ್ದೀನಿ ಅಂದಮೇಲೆ ಅಳೋದು ಯಾಕೆ? ಇಲ್ಲಿ ಕಣ್ಣೀರು ಒರೆಸ್ಕೊಳ್ಳಿ. ನಿಮ್ಮ ಮಗನ ಥರ ನಾನು ಯಾವಾಗಲೂ ನಿಮ್ಮ ಜೊತೆಗೇ ಇರ್ತೀನಿ, ಓಕೆನಾ? ಸ್ಮೈಲ್. ನನ್ನ ಮುದ್ದು ಮಾಮ್. ಏನ್ ಹುಡುಕ್ತಿದ್ಯಮ್ಮ? ಆಫೀಸ್ ಕೀಪಾ? ಅಲ್ಲೇ ಬ್ಯಾಗ್ನಲ್ಲಿ ಎಲ್ಲ ಇರ್ಬೇಕು ನೋಡು. ಜಾಹ್ನವಿ, ಹಾಂ ಬರ್ತಾ ಟೈಲರ್ ಅಂಗಡಿಯಲ್ಲಿ ನನ್ನ ಸೀರೆ ಇಸ್ಕೊಂಡ್ ಬಾರೆ, ಪಾಲ್ ಹಾಕಕ್ ಕೊಟ್ಟಿದ್ದೆ. ಕಳ್ಸ ನಿನ್ ಗುಳಿ ಮಗನ್ನ. ಅಯ್ಯ, ನೀವೇನ್ರಿ ಎಲ್ಲದಕ್ಕೂ ಅಡ್ಗಾಲ್ ಹಾಕೊಂಡ್ ಬರ್ತೀರಾ? ಜಗಳ ಆಡ್ಬೇಡಿಪ್ಪ, ತರ್ತೀನಮ್ಮ. ಜಾಹ್ನವಿ, ಇವತ್ ಮಧ್ಯಾಹ್ನ ಹುಡುಗನ ಕಡೆ ಫೋನ್ ಬರುತ್ತೆ ಕಣೆ. ಸದ್ಯ ಈ ಸರ್ತಿ ಆದ್ರೂ ನಿನ್ ಮದ್ವೆ ನಿಶ್ಚಯ ಆದ್ರೆ ಸಾಕು ಕಣೆ. ನೆನ್ನೆ ಟಿವಿ ಮೇಲೆ ನೀನೇ ಇಟ್ಟಿದ್ದೆ. ಮರ್ತ್ ಬಿಟ್ಟಿದ್ದೆಪ್ಪ. 100 ಸೇವೆ ಮಾಡಬೇಕು ನೀನು ಈ ಮನೇಲಿ, ಮರುವು ಸಹಜ. ಪಕ್ಕದ ಮನೆ ಶ್ವೇತನ ಅವ್ರಮ್ಮ ಅಮೆರಿಕಕ್ಕೆ ಓದೋದ್ ಕಳಿಸ್ತಾ ಇದ್ದಾರೆ. ನಾವು ಇದೀವಿ. ದೇವ್ರು ಅವ್ರಿಗೆ ಒಂದ್ ದಾರಿ ಹಾಕೊಟ್ಟಿರ್ತಾನೆ, ನಮಗ್ ಒಂದ್ ದಾರಿ ಹಾಕಿರ್ತಾನೆ. ನಮ್ ದಾರಿಯಲ್ಲಿ ನಾವು ಸುಖವಾಗಿದೀವಲ್ವಾ, ಬೇಜಾರ್ ಮಾಡ್ಕೋಬೇಡಿಪ್ಪ. ನಿನ್ ಬಾಯಿನಲ್ಲಿ ಸುಳ್ಳು ಹೋಗಲ್ಲ. ಏನ್ ಗೊತ್ತಪ್ಪ, ನಮಗ್ ಏನ್ ಬೇಕು ಅದನ್ನ ನಮ್ ಕಣ್ಣೆದ್ರಿಗೆ ಇಟ್ಟಿರ್ತಾನ ದೇವ್ರು. ಆ ಕ್ಷಣಕ್ ನಮಗ್ ಕಾಣಲ್ಲ ಅಷ್ಟೇ. ಬರೇ ಯಾವಾಗ ಕಳ್ಚಿತ್ತು, ಯಾವಾಗ ಬೆಳಗಾಗುತ್ತೋ. ನಾನು ಸಾಯೋದ್ರೊಳಗಡೆ ನಿನಗೊಂದು ಒಳ್ಳೇದಾದ್ರೂ ಸಾಕು. ಆಫೀಸಿಗೆ ಹೋಗ್ತಾ ನಗ್ನಗ್ತಾ ಕಳ್ಸ್ಕೊಡು. ಯಾಕೆ ಹತ್ಕೊಂಡ್ ಕಳಿಸ್ತೀಯಾ? ನಮ್ ಪ್ರೀತಿಲಿ ನಾವೆಲ್ಲ ಖುಷಿಯಾಗಿದ್ದೀವಲ್ವಾ. ನನ್ಗಿಂತ ಕಷ್ಟದಲ್ಲಿರೋ ಎಷ್ಟೊಂದ್ ಹೆಣ್ಮಕ್ಳಿದ್ದಾರೆ, ಅವ್ರನ್ನ ನೋಡು. ನಾನ್ ನಿನಗೆ ರಾಣಿ ತರ ಕಾಣಿಸ್ತೀನಿ. ಆದಷ್ಟು ಬೇಗ ನಿನಗೊಂದು ಅರಮನೆ ಸಿಕ್ಲಿ. ಇದು ಪಾಸಿಟಿವ್ ಎನರ್ಜಿ ಅಂದ್ರೆ. ಬರ್ಲಾ? ಬಾಯ್. ನಿಮ್ಗೆ ಯಾರು ಬೇಕಿತ್ತು? ಹೌದು, ದಿಸ್ ಇಸ್ ಅನ್ನಪೂರ್ಣ ಫುಡ್ ಪ್ರಾಡಕ್ಟ್ಸ್ ಪ್ರೈವೇಟ್ ಲಿಮಿಟೆಡ್. ಸಾರಿ, ನಾನು ಅಕೌಂಟೆಂಟ್ ಅಲ್ಲ. ಒಂದು ನಿಮಿಷ ಇರಿ, ಕನೆಕ್ಟ್ ಮಾಡ್ತೀನಿ ಅವ್ರಿಗೆ. ನೋ ದ್ಯಾಟ್ಸ್ ಓಕೆ. ಸುಧಾ ಮೇಡಮ್, ನಮ್ಮ ಶಿವಮೊಗ್ಗ ಡಿಸ್ಟ್ರಿಬ್ಯೂಟರಿಂದ ಬಂದ ಕಾಲ್ನ ನನಗೆ ಕನೆಕ್ಟ್ ಮಾಡಿದ್ರಿ? ಇಲ್ವಲ್ಲ ಸರ್, ಅವ್ರ ಅಕೌಂಟ್ಸ್ ಡಿಪಾರ್ಟ್ಮೆಂಟಿಗೆ ಕನೆಕ್ಟ್ ಮಾಡು ಅಂತ ಹೇಳಿದ್ರು, ಅವ್ರಿಗೆ ಮಾಡಿದ್ನಲ್ಲ. ಇಲ್ಲ, ನನಗೆ ಕನೆಕ್ಟ್ ಮಾಡಿದ್ದೀರಾ? ಓ, ಐ ಆಮ್ ಸೋ ಸಾರಿ, ಇಟ್ ವಾಸ್ ಬೈ ಮಿಸ್ಟೇಕ್ ಸರ್. ನೋ ದ್ಯಾಟ್ಸ್ ಓಕೆ, ನೆವರ್ ಮೈಂಡ್. ಹಾಯ್. ಹಾಯ್. ಏನಮ್ಮ, ನಿನ್ನೆ ರಿಸಲ್ಟ್ ಏನಾಯ್ತು ನೀನು ಇಂಟರ್ವ್ಯೂದು? ಇಷ್ಟ ದಿನ ಬಂದ್ ಗಂಡ್ಗಳು ಏನ್ ರಿಸಲ್ಟ್ ಕೊಟ್ರೋ ಅದೇ ನೆನ್ನೆ ಬಂದವನು ಕೊಟ್ಟ. ಫೇಲ್ ಅಂದ್ಮೇಲೆ ಕನ್ಫರ್ಮ್ ನಾನ್ ಗೆಲ್ಲೋ ಕ್ಯಾಂಡಿಡೇಟ್ ಅಲ್ಲ. ಯಾಕೆ ಆಗಿ ಮಾತಾಡ್ತೀಯಾ? ನೋಡು, ಒಂದೊಂದ್ಸಲ ಈ ಜಾತಕ, ಕಂಕಣ್ ಬಲ ಇದೆಲ್ಲ ನಿಜ ಅನ್ಸುತ್ತೆ ಕಣೆ. ನೀನ್ ಯಾಕೆ ಹೀಗ್ ಮಾತಾಡ್ತಿದೀಯಾ? ಇನ್ನೇನೆ ಮತ್ತೆ, ಇಷ್ಟು ಜನ ಗಂಡುಗಳು ಬಂದ್ರು ಒಂದ್ ಗಂಡು ನಿನಗೆ ಸೆಟ್ ಆಗ್ಲಿಲ್ಲ ಅಂತಂದ್ರೆ, ನೀನ್ ನೋಡಕ್ ಚೆನ್ನಾಗಿದ್ಯಾ, ಒಳ್ಳೆ ಕೆಲ್ಸದಲ್ಲಿದ್ಯಾ, ವೆಲ್ ಕ್ವಾಲಿಫೈಡ್, ಇನ್ನೇನೇ ಬೇಕು ಅವ್ರಿಗೆ? ಅದೃಷ್ಟ ಅಂತಾನೂ ಒಂದಿರತ್ತಲ್ವಾ. ಶ್ರೀಮಂತಿಕೆ ಇಲ್ಲ, ಅಪ್ಪನಿಗೆ ಕಾಲ್ ಪ್ರಾಬ್ಲಮ್ಮು, ಆಪರೇಷನ್ ಆಗ್ಬೇಕು, ಆ ಖರ್ಚು ಅವ್ರ ತಲೆ ಮೇಲೆ ಬರುತ್ತೆ ಅಂತ ಯೋಚಿಸ್ತಾರೋ ಏನೋ. ಹೋಗ್ಲಿ ಬಿಡೆ, ಬಂದವರೆಲ್ಲ ಹೀಗೆ ಯೋಚನೆ ಮಾಡ್ತಾರ. ಚೇರ ಬೇಜಾರಾಗಿರೋದು ನಿನಗೆ, ನನಗ್ ಚೇರಪ್ಪ ಹೇಳ್ತಾ ಇದೆಯಲ್ಲೇ. ನನಗೇನ್ ಬೇಜಾರಾಗ್ತಿಲ್ಲ, ಆದ್ರೆ ನಂಗಂತೂ ಬೇಜಾರಾಗ್ತಾ ಇದೆಪ್ಪ. ಅಯ್ಯೋ ಬಿಡ, ಇವನಿಲ್ಲ ಅಂದ್ರೆ ಇನ್ನೊಬ್ಬ ಯಾರು ಇಲ್ವಾ, ಹೀಗೆ ಇದ್ಬಿಡೋದಷ್ಟೇ. ಅಲ್ಲ ಕಣೆ, ನಿಂಗೆ ಯಾರೋ ಜೋರಾದ ಪಾರ್ಟಿನೇ ಸಿಗ್ತಾನೆ ಅನ್ಸುತ್ತೆ, ಅದಕ್ಕೆ ಇಷ್ಟೆಲ್ಲ ಕಾಯಿಸ್ತಾ ಇದ್ದಾನೆ. ಹೌದೌದು, ಪ್ರಿನ್ಸ್ ಚಾರ್ಲ್ಸ್ ಮಗನೇ ಬರ್ತಾನೆ. ಅವನ್ ಸಿಗ್ತಾನೋ ಇಲ್ವೋ ನಂಗೆ ಗೊತ್ತಿಲ್ಲ, ಆದ್ರೆ ಒಳ್ಳೆ ರಾಜ್ಕುಮಾರ ಅಂತೂ ಸಿಕ್ಕೇ ಸಿಗ್ತಾನೆ. ಮೇಡಮ್, ಅನ್ನಪೂರ್ಣ ಫುಡ್ ಕಂಪ್ನಿಗೆ ಚೆಕ್ ಬುಕ್ ಕೊಡ್ಬೇಕಂತ. ಅನ್ನಪೂರ್ಣ ಫುಡ್ ಪ್ರಾಡಕ್ಟ್ಸ್ ಲಿಮಿಟೆಡ್,
ವಿಜಯ ಸಹಕಾರಿ ಬ್ಯಾಂಕಿಂದ ಅಕೌಂಟ್ ಸೆಕ್ಷನ್ಗೆ ಕನೆಕ್ಟ್ ಮಾಡ್ತೀರಾ ಪ್ಲೀಸ್? ಶ್ಯೂರ್. ಹಲೋ, ಸರ್ ಚೆಕ್ ಬುಕ್ ರೆಡಿ ಇದೆ. ಯಾರು ಮಾತಾಡ್ತಿರೋದು? ಸಾರಿ, ನಿಮಗೆ ತಿಳಿಸಿದಾರೆ ಅನ್ಕೊಂಡೆ. ವಿಜಯ ಸಹಕಾರಿ ಬ್ಯಾಂಕಿಂದ ಮಾತಾಡ್ತಿರೋದು. ಅಕೌಂಟೆಂಟಿಗೆ ಕೊಡ್ತೀರಾ ಪ್ಲೀಸ್? ನೀವು ಯಾರಾದ್ರೂ ತಿಳ್ಕೊಬಹುದಾ? ಜಾಹ್ನವಿ ಅಂತ. ಜಾಹ್ನವಿ? ನೀವೇ ಅಲ್ವಾ ನಮ್ಮ ಕಂಪನಿ ಎಂಪ್ಲಾಯಿ ಸ್ಯಾಲ್ರಿ ಸ್ಟೇಟ್ಮೆಂಟ್ ರೆಡಿ ಮಾಡಿದ್ದು? ಹೌದು ಸರ್, ಅಕೌಂಟೆಂಟ ಮಾತಾಡ್ತಿರೋದು. ಹಾಂ, ಯು ಹ್ಯಾವ್ ಡನ್ ಅನ್ ಎಕ್ಸಲೆಂಟ್ ಜಾಬ್. ಥ್ಯಾಂಕ್ ಯು ಸರ್. ನೀವು ಚೆಕ್ ಬುಕ್ಕಿಗೆ ರಿಕ್ವೆಸಿಷನ್ ಕೊಟ್ಟಿದ್ರಲ್ಲ, ಅದು ರೆಡಿ ಇದೆ. ಓಕೆ. ಅರ್ಜೆಂಟು ಅಂದಿದ್ರಿ, ಹೇಗೆ ತಲುಪಿಸ್ಲಿ? ಯಾರನ್ನಾದ್ರೂ ಕಳಿಸ್ಲಾ ಅಥವಾ? ಬೇಡ 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 ಬೇಡ, ನಾನೇ ಪರ್ಸನಲ್ ಆಗಿ ಬರ್ತೇನೆ. ಯಾವಾಗ ಬರ್ತೀರಾ? ನಾಳೆ. ನಾಳೆನಾ? ಓಕೆ. ನಿಮ್ಮ ಹೆಸರು? ಹೆಸರು ಯಾಕೆ ಸರ್, ನಿಮ್ಮ ಹೆಸರು ನಿಮಗೆ ಮರ್ತೋಯ್ತಾ? ಅಕೌಂಟೆಂಟ್. ಓಕೆ ಮಿಸ್ಟರ್ ಅಕೌಂಟೆಂಟ್, ಬಾಯ್. ಬಾಯ್. ಟೋಟಲ್ ರೇಟ್ ಆಫ್ ಇಂಟ್ರೆಸ್ಟ್ 12.5% ಇರುತ್ತೆ 5 ಇಯರ್ಸಿಗೆ. ಆಮೇಲೆ EMI ಬಂದು ಸೊ ಈ ಡಾಕ್ಯುಮೆಂಟ್ಸ್ ಎಲ್ಲ ತಗೊಂಡು ಅಲ್ಲಿ ಸುಂದರ್ ಅಂತ ಇದ್ದಾರೆ, ಅವ್ರಿಗೆ ಕೊಡಿ. ಹಾಂ. ಮತ್ತೆ ಮತ್ತೆ ಫೋನ್ ಮಾಡ್ತಿದ್ದೀನಿ ಅಂದ್ರೆ ಮುಖ್ಯವಾದ ವಿಷಯ ಇರುತ್ತೆ ಅಂತ ಗೊತ್ತಾಗಲ್ವೇನೆ? ಯಾಕೆ ಅಷ್ಟು ಸರ್ತಿ ಕಟ್ ಮಾಡಿದೆ? ಕೆಲ್ಸದಲ್ಲಿ ಬ್ಯುಸಿ ಇದ್ದೆಮ್ಮ. ಅಂದ್ರೇನು, ನನಗೆ ಕೆಲಸ ಇಲ್ಲ ಅಂತನಾ? ಹಾಗಲ್ಲ ನಾನು ಹೇಳಿದ್ದು. ಸರಿ, ಮಧ್ಯಾಹ್ನ ಮನೆಗೆ ಬಂದ್ಬಿಡು. ಮಧ್ಯಾಹ್ನನಾ? ಯಾಕೆ? ಸಂಬಂಧ ಬರ್ತಾ ಇದೆ ಕಣೆ ಜಾಹ್ನವಿ, ತುಂಬಾ ಒಳ್ಳೆ ಜನ. ಈಗ ತಕ್ಷಣ ಹೇಳ್ತೇವೆ ಬರಕ್ಕಾಗಲ್ಲಮ್ಮ, ತುಂಬಾ ಕೆಲಸ ಇದೆ. ಅಯ್ಯ, ನಿನ್ ಬ್ಯಾಂಕ್ನವ್ರದ್ದು ಹತ್ತಲ್ಲ ಹರಿಯಲ್ಲ. ನಿನ್ ಮದ್ವೆಗಿಂತ ಇಂಪಾರ್ಟೆಂಟ್ ಏನೇ ಬ್ಯಾಂಕ್ ಕೆಲಸ. ಸುಮ್ಮನೆ ಅರ್ಧ ದಿನ ರಜಾ ಹಾಕ್ಬಾ. ರಜಾ ಕೊಡಲ್ಲ. ಯಾಕೆ ಕೊಡಲ್ಲ? ಸಮಯ ಅಂದ್ರೆ ರಾತ್ರಿ 9 ಗಂಟೆವರೆಗೂ ಚಾಕ್ರಿ ಮಾಡ್ತೀಯಾ? ನಿನ್ಗೇನು ಎಕ್ಸ್ಟ್ರಾ ದುಡ್ಡು ಕೊಡ್ತಾರಾ? ಈಗ ನಿನಗ್ ಸಮಯ ಅಂದ್ರೆ ಅರ್ಧ ದಿನ ರಜಾ ಯಾಕೆ ಕೊಡ್ಬಾರ್ದವ್ರು? ನಿನ್ನೆ ಮಧ್ಯಾಹ್ನ ಬಂದಿದ್ನಲ್ಲಮ್ಮ, ರಜಾ ಕೂಡ ಕನ್ಸಿಡರ್ ಮಾಡ್ದೆ ಹಾಗೆ ಕಳ್ಸಿದ್ರು. ಹಂಗೆಲ್ಲ ಪದೇ ಪದೇ ರಜಾ ಕೇಳ್ಕೊಂಡು ಮನೆಗೆ ಬರಕ್ಕಾಗಲ್ಲ. ಅಯ್ಯ, ಆ ಸಂಬಂಧ ಕುದುರ್ಲಿಲ್ಲ, ಏನ್ ಮಾಡಕ್ಕಾಗತ್ತೆ? ನೋಡು, ನಿಮ್ ಬಾಸ್ ಪಕ್ಕದಲ್ಲಿ ಕೂತಿದ್ರೆ ಕೊಡು, ನಾನ್ ಮಾತಾಡ್ತೀನಿ ಅವ್ರಿಗೆ. ಅರ್ಧ ದಿನ ರಜಾ ಹಾಕ್ಬಾ. ಈ ಸಂಬಂಧ ಏನಾರು ಕುದುರು ಬಿಟ್ರೆ ಈ ಕೆಲ್ಸಕ್ಕೆ ನೀನ್ ಗೋಲಿ ಹೊಡೆದ್ಬಿಡ್ಬೋದು ಕಣೆ. ಅಷ್ಟು ದೊಡ್ಡ ಶ್ರೀಮಂತರು, ಇಂಥ ಅದೃಷ್ಟ ಕೈ ಬಿಟ್ಟು ಹೋಗ್ಬಿಡತ್ತೆ ಕಣೆ. ಹೇಗಾದ್ರೂ ಮಾಡಿ ರಜಾ ಹಾಕಿ ಬಂದ್ಬಿಡೆ. ಆಯ್ತು. ಬಂದ್ ಗಣ್ಣವರು ನೀನ್ ನೋಡ್ತಾರೆ, ಸುಮ್ಮನೆ ಅರ್ಧ ದಿನ ರಜಾ ಹಾಕ್ಬಾ. ಏನೇ ಸೆಕೆಂಡ್ ಇನ್ನಿಂಗ್ಸಾ? ಅಮ್ಮ ಅವರು ಇದಾರೆ, ಬರ್ತಾರೆ. ನೀವು ತಿಂಡಿ ತಗೊಳ್ಳಿ. ಅಮ್ಮ ಅವರು ಬರ್ತಾರೆ. ಬರ್ಲಿ ಬರ್ಲಿ. ಅಷ್ಟರಲ್ಲಿ ತಿಂಡಿ ತಿನ್ನಿ, ಆಮೇಲೆ ಇದಕ್ಕೆಲ್ಲ ಟೈಮ್ ವೇಸ್ಟ್ ಮಾಡೋದು ಬೇಡ. ತಂದಿದ್ದೀರಾ ಅಲ್ವಾ? ಏನು ಹುಡುಗಿ ಫೋಟೋ? ಅದಕ್ಕೆ ಅಲ್ವೇ ಬಂದಿರೋದು. ಶಾಸ್ತ್ರಿಗಳಿಗೆ ನಮಸ್ಕಾರ. ನಮಸ್ಕಾರ ತಾಯಿ. ಏನು ಎಲ್ರು ನಿಂತಿದ್ದೀರಲ್ಲ? ಎಲ್ಲ ಆಯ್ತು. ನಾನು ತಟ್ಟೆ ಇಟ್ಟೆ, ಇಡ್ಲಿ, ಚಟ್ನಿ, ಸ್ಪೂನು, ನೀರು. ಹೌದಮ್ಮ, ಬಹಳ ಚೆನ್ನಾಗಿ ಉಪಚಾರ ಮಾಡಿದ್ರು. ಬಂದ್ ಕೆಲ್ಸ. ತಿಂಡಿ ಕೊಟ್ರೆ ಮುಗಿದೋಯ್ತಾ? ಕಾಫಿ ತಂದ್ಕೊಡು. ಕೇಳಿಸ್ಲಿಲ್ವಾ ಮಾಲ್ತಿ? ಹಾಮ, ನನಗಿಂತ ಇವಳು ಕಾಫಿ ಚೆನ್ನಾಗಿ ಬೆರೆಸ್ತಾಳೆ. ಕಲಾ, ನಾನು ಅಡ್ಗೆ ಮನೆಗೆ ಹೋಗೋದಕ್ಕೆ ಯಾಕೆ ಬಂದೆ ಅನ್ನೋದೇ ಮರ್ತೋಗ್ತೀನಿ. ಲಲಿತಾ, ನಾನಾ ಮೊನ್ನೆ ಕುಕ್ಕರ್ ತೆಗಿಯಕ್ಕೆ ಹೋಗಿ ಬೆರಳು ಸುಟ್ಕೊಂಡೆ. ಬೇಬಿ, ನಾನೇನಾದ್ರು ಕಾಫಿ ಬೆಳೆಸಿದ್ರೆ ಶಾಸ್ತ್ರಿಗಳು ಕಾಫಿ ಕುಡಿಯೋದೇ ಮರ್ತೋಗ್ಬಿಡ್ತಾರೆ. ಬಸು, ನಾನಾ? ನಮ್ ಸ್ವಾಮಿಗಳು ಹೇಳಿದ್ದಾರೆ ನೀನ್ ಕಾಫಿ ಪುಡಿನ ಮುಟ್ಲೇಬೇಡ ಅಂತ. ನಾನ್ ಹೇಗ್ ಬೆರೆಸ್ಲಿ? ಬೇಡ ಬಿಡಿಮ್ಮ, ಏನು ತೊಂದರೆ ತಗೋಬೇಡಿ. ತೊಂದರೆ ಏನೂ ಇಲ್ಲ. ಎಲ್ರಿಗೂ
ಹುಡುಗಿ ಫೋಟೋ ನೋಡೋ ಕುತೂಹಲ. ಫೋಟೋ ಕೊಡಿ. ಏನ್ ಮಾಡ್ತಿದ್ದೀರಾ ಎಲ್ರು? ಕೊಡಿಲಿ.